ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರವೆಂಬ ಧ್ಯಾನ ಧಾರಣ, ಸಮಾಧಿ ಎಂಬ 2 ಯೋಗವುಂಟು. ಅಲ್ಲಿ ಅಳಿದು ಕೂಡುವುದೊಂದು ಯೋಗ, ಅಳಿಯದೆ ಕೂಡುವುದೊಂದು ಯೋಗ. ಈ 2 ಯೋಗದೊಳಗೆ ಅಳಿಯದೆ ಕೂಡುವ ಯೋಗವರಿದು ಕಾಣ ಗುಹೇಶ್ವರ. ಈ ವಚನದ ಸಾರ ಹೀಗಿದೆ. ಯೋಗದ ಯಮ ನಿಯಮಾದಿ 8 ಅಂಗಗಳಲ್ಲಿ 2 ಯೋಗಗಳಿವೆ. ಚಿತ್ತವೃತ್ತಿಯನ್ನು ಅಳಿದು ಯೋಗವನ್ನು ಸಾಧಿಸುವವನು ಪ್ರಾರಬ್ಧ ಕರ್ಮವು ನಾಶವಾದ ಮೇಲೆ ಭಗವಂತನಲ್ಲಿ ಒಂದಾಗುವನು. ಇದನ್ನು ಶಾಸ್ತ್ರದಲ್ಲಿ ವಿದೇಹ ಮುಕ್ತಿ ಎನ್ನುವರು. 2ನೆಯದು ಅಳಿಯದೆ ಕೂಡುವ ಯೋಗ, ಅಂದರೆ ಶಿವಯೋಗ. ಈ ಯೋಗವನ್ನು ಸಾಧಿಸುವವನು ಜೀವನ್ಮುಕ್ತನು. ಪ್ರಾರಬ್ಧವು ಇರುವವರೆಗೆ ಅವನ ಬದುಕು ಸಾಗುವುದು. ಇದು ಶ್ರೇಷ್ಠವಾದುದರಿಂದ ಇದನ್ನೇ ಸಾಧಿಸಬೇಕೆಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಯಶಸ್ಸಿನ ದಾರಿಯಲ್ಲಿ ಸಾಗುವ ಪಯಣವೇ ರೋಚಕ. ತಾಳ್ಮೆ, ಖುಷಿಯಿಂದ ಈ ದಾರಿಯಲ್ಲಿ ಸಾಗುವಂತಾದರೆ ಗಮ್ಯ ತಲುಪುವುದು ಖಚಿತವಾಗಿದೆ. ನಮ್ಮ ಜೀವನದ ಉದ್ದದ ಅರಿವು ನಮಗಿಲ್ಲ. ಆಳ ಮತ್ತು ಅಗಲಗಳನ್ನು ನಾವೇ ಸೃಷ್ಟಿಸಿಕೊಂಡು ಗೌರವ ನೆಮ್ಮದಿಗಳಿಂದ ಬದುಕೋಣ. ಶರಣು ಶರಣಾರ್ಥಿಗಳು.